ನಮಸ್ಕಾರ. ಸಂಯುಕ್ತ ಕರ್ನಾಟಕ ನ್ಯೂಸ್ @7ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗೇರಿ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಘಟನೆಯಲ್ಲಿ ಗಂಭೀರ ಗಾಯಗೊಂಡು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ 9 ಜನ ಅಯ್ಯಪ್ಪ ಮಾಲಾಧಾರಿಗಳನ್ನು ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಸಂತೋಷ್ ಲಾಡ್ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ಈ ಸಂದರ್ಭದಲ್ಲಿ ವೈದ್ಯರ ನಿರ್ಲಕ್ಷ್ಯ ಕುರಿತಂತೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಸಂತೋಷ್ ಲಾಡ್, ನಿರ್ಲಕ್ಷ್ಯ ಆರೋಪ ಮಾಡೋದು ಸರಿ, ಆದರೆ ಅದರ ಜತೆಗೆ ಪಾಸಿಟಿವ್ ಕೂಡ ನೋಡಬೇಕು. ಇಲ್ಲಿಗೆ ದಿನಕ್ಕೆ 2500 ರೋಗಿಗಳು ಬರುತ್ತಾರೆ. 7 ಜಿಲ್ಲೆಗಳಿಂದ ರೋಗಿಗಳು ಬರುತ್ತಾರೆ. ಕೆಎಂಸಿ RI ಒಳ್ಳೆಯ ಕೆಲಸ ಮಾಡುತ್ತಿದೆ. ಅಂದುಕೊಂಡಷ್ಟು ನೆಗೆಟಿವ್ ಇಲ್ಲ, ಪಾಸಿಟಿವ್ ಕೂಡ ಇದೆ ಎಂದರು. ನೀವು ಹೇಳ್ತಕ್ಕಂಥದ್ದು ಎಲ್ಲ ಸರಿ ಇದೆ, ಪಾಸಿಟಿವ್ ನೋಡ್ ಕೂಡ ನೋಡಿ. ನೀವು ಹೇಳ್ತಕ್ಕಂಥದ್ದು ಸರಿ ಇದೆ, ಒಂದು ಪಾಸಿಟಿವ್ ನೋಟ್ ಕೂಡ ನೋಡಬೇಕು. ಸುಮಾರು 2,500 ಪೇಷಂಟ್ ಹ್ಯಾಂಡಲ್ ಮಾಡ್ತಕ್ಕಂಥ ಇದು ಆಸ್ಪತ್ರೆ, ಮೋರ್ ದನ್ ಇಟ್ಸ್ ಲಿಮಿಟೇಷನ್ ಮಾಡ್ತಾ ಇದ್ದಾರೆ. ನೀವು ಹೇಳ್ತಕ್ಕಂಥ ಲ್ಯಾಕ್ ಅನ್ನು ಅಲ್ಲಿ ಇರ್ಬೋದು. ಯಾಕಂದ್ರೆ ನಾನು ಒಂದು ವರ್ಷದಲ್ಲಿ ಬಹುತೇಕ 8-10 ಸಲ ಬಂದು ಹೋಗಿದ್ದೀನಿ. ಎಲ್ಲ ಆಸ್ಪತ್ರೆಗಳು ನಾನು ಹೋಗ್ತೀನಿ. 2013ರಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಈ ಸಂಸ್ಥೆ ಬಹಳ ಅದ್ಭುತವಾದಂಥ ಕೆಲಸನೂ ಮಾಡ್ತಾ ಇದೆ. ಬದಲಾವಣೆ ಕೂಡ ಬಹಳ ಆಗಿದೆ. ನಾನು ಕಣ್ಣಾರೆ 10 ವರ್ಷದಲ್ಲಿ ನೋಡಿರ್ತಕ್ಕಂಥ ಬದಲಾವಣೆ ಕೂಡ ಆಗಿದೆ. ಇಲ್ಲೇನಾಗುತ್ತಂತಂದ್ರೆ 7 ಜಿಲ್ಲೆಗಳಿಂದ ಅತ್ಯಂತ ಕಠಿಣವಾದಂತ ವರ್ಸ್ಟ್ ಕೇಸ್ ಇಲ್ಲಿಗೆ ಬರ್ತಕ್ಕಂಥದ್ದು. ದಿಸ್ ಈಸ್ ಅ ಸೇವಿಂಗ್ ಸೋಲ್ ಆಫ್ ದಿಸ್ ಎಂಟೈರ್ ನಾರ್ತ್ ಕರ್ನಾಟಕ ಇರ್ತಕ್ಕಂಥ ಆಸ್ಪತ್ರೆ ಇದು. ನಾವು ಅನ್ಕೊಂಡಷ್ಟು ಎಲ್ಲ ನೆಗೆಟಿವ್ ಇಲ್ಲ. CT ರವಿ ಪ್ರಕರಣವನ್ನು ಈಗಾಗಲೇ COD ತನಿಖೆಗೆ ಒಪ್ಪಿಸಲಾಗಿದೆ. CT ರವಿ ಪ್ರಕರಣದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜತೆ ಮಾತನಾಡಿದ ಅವರು, ತನಿಖೆ ನಡೆಯುವಾಗ ನಾವು ಹೇಳಿಕೆಗಳನ್ನು ನೀಡುವುದು ಸರಿಯಲ್ಲ. ಸ್ಪೀಕರ್ ಅವರು ತಮ್ಮ ಕೆಲಸ ಮಾಡುತ್ತಾರೆ, ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ. ಪ್ರಕರಣದ ಸತ್ಯಾಸತ್ಯತೆ ನೋಡಬೇಕಿದೆ. CT ರವಿ ಆ ರೀತಿ ಹೇಳಿಲ್ಲ ಅಂತಾರೆ, ಆದರೆ ಹೆಬ್ಬಾಳ್ಕರ್ ಪಕ್ಕದಲ್ಲಿದ್ದವರು ಆ ಮಾತು ಆಡಿದ್ದಾರೆ ಅಂತ ಹೇಳ್ತಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಆಗಲೆಂದೇ CODಗೆ ಹಸ್ತಾಂತರ ಮಾಡಲಾಗಿದೆ ಎಂದರು. ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ ಆದೇಶ ಮಾಡಿದ್ದೇನೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ಅದು ಅದರಿಂದ ಈ ವಿಚಾರವಾಗಿ ಸ್ಪೀಕರ್ ಅವರು ಮುಗಿದ ಅಧ್ಯಾಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮುಗಿದೋಯ್ದಕ್ಕೆ ಮತ್ತೆ CID ಇಲ್ಲ, ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು COD ಕೊಟ್ಟಿದ್ದೇವೆ. ತನಿಖೆ ಮಾಡಿ ಅದರಲ್ಲಿ ಏನಿದೆ, ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ. ಕೆಲವರು ಹೇಳ್ತಾರೆ ಅವ್ರು ಹೇಳಿದ್ದಾರೆ, ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿಯವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ, ಅದಕ್ಕಾಗಿ COD ಆದೇಶ ಮಾಡಿದ್ದೇವೆ. ಸದನದ ಒಳಗಡೆ ನನಗೆ CT ರವಿ ಅವರು ಅವಾಚ್ಯ ಶಬ್ದ ಬಳಕೆ ಮಾಡಿಲ್ಲ ಎಂದಾದರೆ ಅವರು ಕುಟುಂಬ ಸಮೇತ ಹಾಗೆಂದು ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಿ. ನಾನು ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬರುತ್ತೇನೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲು ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರ ಜತೆ ಮಾತನಾಡಿದ ಅವರು, ನಾನು ದೇವರನ್ನು ನಂಬಿದ್ದೇನೆ, ನೀವು ದೇವರನ್ನು ನಂಬಿದ್ದೀರಿ. ನಿಮ್ಮ ಊರಿಗೆ ತುಂಬ ಹತ್ರ ಧರ್ಮಸ್ಥಳವಿದೆ, ಬನ್ನಿ ನೀವು ಪ್ರಮಾಣ ಮಾಡಿ, ನಾನು ಪ್ರಮಾಣ ಮಾಡ್ತೇನೆ ಎಂದರು. ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ CT ರವಿ ಅವರೇ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ. ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ. ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು. ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ, ಆದರೆ ಜನರ ಎದುರುಗಡೆ, ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ, ದತ್ತಮಾಲೆಯನ್ನು ಹಾಕಿದ್ದೀರಾ, ದತ್ತಪೀಠಕ್ಕೆ ಹೋಗ್ತೀರಾ, ಬಾಯಿ ತೆಗೆದ್ರೆ ರಾಮನ ಹೆಸರನ್ನು ಹೇಳ್ತೀರಾ. ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೀತಾರೆ.
ಇನ್ನು ಈ ಕುರಿತಂತೆ ಸಭಾಪತಿ ಬಸವರಾಜ ಹೊರಟ್ಟಿ ಹುಬ್ಬಳ್ಳಿಯಲ್ಲಿ ಮಾತನಾಡಿ, ಹೆಬ್ಬಾಳ್ಕರ್ ಅವರ ಮನಸ್ಸಿಗೆ ನೋವಾಗಿದೆ. ಎರಡೂ ಕಡೆ ಯೋಚನೆ ಮಾಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಒಬ್ಬ ಮಂತ್ರಿ ಅಲ್ಲ, ಮಹಿಳೆಯಾಗಿ ನಾವು ನೋಡಬೇಕು. ಅದಲ್ಲದೆ ಸಿ.ಟಿ. ರವಿ ಅವರನ್ನ ಅಮಾನುಷವಾಗಿ ತೆಗೆದುಕೊಂಡು ಹೋಗಿದ್ದು ತಪ್ಪು. ನನ್ನ ಮೇಲೆ ಯಾರೂ ಒತ್ತಡ ಹಾಕೋಕೆ ಸಾಧ್ಯ ಇಲ್ಲ. ಗವರ್ನರ್ ಮಾಹಿತಿ ಕೇಳಿದರು, ಮಾಹಿತಿ ಕೊಟ್ಟಿದ್ದೇನೆ. ನಾನು ಕಾನೂನು ಬಿಟ್ಟು ಏನೂ ಮಾಡಲ್ಲ. ಇಬ್ಬರ ನೋವು ಅರ್ಥವಾಗಿದೆ ಎಂದರು. ಅವ್ರಿಗೆ ನಾ ಹೆಂಗೆ ಹೇಳೋಲ್ಲ. ನಾ ಇಷ್ಟ ನಿಮಗೆ ಎರಡೂ ಕಡೆ ಆಕೆ ಒಬ್ಬಕ್ಕೆ ಹೆಣ್ಣುಮಗಳು. ನಾನು ರಾಜಕೀಯ ವ್ಯಕ್ತಿ ಆಗಲಿ, ಶಾಸಕರಾಗಲಿ, ಮಂತ್ರಿ ಅಲ್ಲ, ಆಕೆ ಹೆಣ್ಣುಮಗಳು. ಹೆಣ್ಣು ಆಕೆಗಿನ ಮನಸ್ಸು ನೋವಾಗೈತೆ ಅಂತ ಅಂದಾಗ ಅಲ್ಲಿ ಆದಂಗೆ ಅದನ್ನು ನಾವು ತಿಳ್ಕೊಬೇಕಾಯ್ತು. ಅದೇ ರೀತಿ ರವಿನೂ ಒಬ್ಬ ಮೆಂಬರ್. ಅವನ್ನೆಲ್ಲ ಕಡೆಗೆ ತಿರುಗಾಡಿಸ್ಕೊಂಡು ತೊಗೊಂಡು ಹೋಗಿ ಇಟ್ಟದ್ದು ಅದು ತಪ್ಪು. ಯಾಕಂದ್ರೆ ಸೆಕ್ಯೂರಿಟಿ ಕೊಡೋಕೆ ಒಂದು ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಯಾವ ಬರ್ತಾನೆ, ಯಾವನು ಬರ್ದ, ಅದು ಅವ್ರು ಮಾಡಿದಂಥ ತಪ್ಪಿದೆ. ಎರಡೂ ತಪ್ಪು. ಅವು ಇಬ್ಬರಿಂದ ನಮಗೆ ಬಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಇರ್ತದನ್ನ ಇಲ್ಲಿ ಹೇಳಂಗಿಲ್ಲ. ಅದ್ರ ಮುಖಾಂತರ ನಾವು ಚರ್ಚೆ ಮಾಡ್ತೀವಿ. ಒಂದು ಮಾತು ಹೇಳ್ತೀನಿ ನಿಮ್ಮ ಮುಂದೆ, ನಾನು ಕಾನೂನು ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಮತ್ತು ಅವ್ರಿಗೆ ಏನೋ ಆಗಿದ್ದು ಅದಕ್ಕೆ ನ್ಯಾಯ ಕೊಡುವಂಥ ಜವಾಬ್ದಾರಿ ನಂದು. ಇದನ್ನು ನೆನಪು. ನನ್ನ ಮೇಲೆ ಯಾವನು ಒತ್ತಡ ಮಾಡೋಕ್ಕೆ ಸಾಧ್ಯ, ನೆನಪಿಟ್ಟುಕೋರಿ. ಮುಖ್ಯಮಂತ್ರಿ ಆದಿಯಾಗಿ ನನ್ನ ಮೇಲೆ ಯಾರು ಒತ್ತಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಸಭಾಪತಿ ಆದರೂ ಸಹಿತ ಗವರ್ನರ್ ಮಾಹಿತಿ ಕೇಳಿದ್ರು. ನಾನು ಮುಖ್ಯಮಂತ್ರಿಗೆ ಫೋನ್ ಮಾಡಿದ್ದು, ಹಿಂಗೆ ಸರ್ ಗವರ್ನರ್ ಮಾಹಿತಿ ಕೇಳ್ತಾರೆ, ಕೊಡಬೇಕಾಗುತ್ತೆ, ಕೊಡ್ರಿ ನಿಮಗೆ ಗವರ್ನರ್ ನಮ್ಮ ಮಾಹಿತಿ ಕೊಟ್ಟಿದ್ದೀನಿ. ಜನರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಬೇಕು. ಪೊಲೀಸ್ ಇಲಾಖೆಯು ಜನಸ್ನೇಹಿ ಪೊಲೀಸ್ ಇಲಾಖೆಯಾಗಿ ಕಾರ್ಯನಿರ್ವಹಿಸಬೇಕು ಎಂಬುದು ಸರ್ಕಾರದ ಅಭಿಲಾಷೆಯಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆ ಉದ್ಘಾಟಿಸಿ ಮಾತನಾಡಿ, ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಪೊಲೀಸರು ಅತ್ಯಂತ ಸಮರ್ಥರಿದ್ದಾರೆ. ಎಂತಹ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲರು. ಉನ್ನತ ತರಬೇತಿಯನ್ನು ಸರ್ಕಾರ ನೀಡುತ್ತಿದೆ. ತಾಂತ್ರಿಕವಾಗಿಯೂ ಅಪ್ಗ್ರೇಡ್ ಆಗಿದ್ದಾರೆ ಎಂದರು. ಹಗರಣದಲ್ಲಿ ಸಿಲುಕಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿಲ್ಲ ನಾಳೆ ರಾಜೀನಾಮೆ ಕೊಡಲೇಬೇಕಾಗುತ್ತದೆ. ಆದರೆ ಆ ವಿಷಯವನ್ನು ಜನರಿಂದ ಡೈವರ್ಟ್ ಮಾಡಲು ಈ ರೀತಿ ಸಿ.ಟಿ. ರವಿ ಅವರನ್ನು ಅರೆಸ್ಟ್ ಮಾಡುವುದು, ಬಿಜೆಪಿ ಲೀಡರ್ಸ್ಗಳ ಮೇಲೆ ಕೇಸ್ ಹಾಕುವುದನ್ನು ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಗಂಭೀರ ಆರೋಪ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿ ಮಾತನಾಡಿರುವ ಅವರು, ಇದೊಂದು ರಾಜಕೀಯ ಹುನ್ನಾರ. ವಿರೋಧ ಪಕ್ಷದವರನ್ನ ಹಣಿಯುವುದೇ ಕಾಂಗ್ರೆಸ್ ಕೆಲಸವಾಗಿದೆ ಎಂದರು. ಅದರಲ್ಲಿ ರಾಜೀನಾಮೆ ಕೊಡಬೇಕಾಗಿತ್ತು ಸಿದ್ದರಾಮಯ್ಯ ಇಲ್ಲಿವರೆಗೆ. ಇನ್ನು ಮುಂದಾದ್ರೂ ಇವತ್ತಿಲ್ಲ ನಾವು ಕೊಡಲೇಬೇಕಾಗ್ತದೆ. ಅದನ್ನ ಮರೆ ಮಾಚುವ ಸಲುವಾಗಿ, ಅದನ್ನ ಜನರಿಂದ ಅದನ್ನ ಡೈವರ್ಷನ್ ಮಾಡೋ ಸಲುವಾಗಿ ಈ ರೀತಿ ಸಿ.ಟಿ. ರವಿಯವ್ರನ್ನ ಅರೆಸ್ಟ್ ಮಾಡೋದು, ಬಿಜೆಪಿ ಲೀಡರ್ಸ್ ಮೇಲೆ ಕೇಸ್ ಹಾಕೋದು, ಕೋವಿಡ್ ಅಂತ ಹೇಳಿ ಜಸ್ಟಿಸ್ ಕುಂಡಾ ಅವ್ರ ಕಡೆಯಿಂದ ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಅದರ ಆಧಾರ ಮೇಲೆ FIR ಫೈಲ್ ಮಾಡಿ ನಾನು ಜಗತ್ತಿನಲ್ಲಿ ನೋಡಿಲ್ಲ. ನಾನು 30-40 ವರ್ಷದ ರಾಜಕಾರಣದಲ್ಲಿ ನೋಡಿಲ್ಲ. ಇವತ್ತು ಯಾವುದೋ ಒಂದು ಆಯೋಗದ ರಿಪೋರ್ಟ್ ಬರ್ತಾವೆ, ಜುಡಿಷಿಯಲ್ ಎನ್ಕ್ವೈರಿ ರಿಪೋರ್ಟ್ ಬರ್ತಾವೆ, ಕ್ಯಾಬಿನೆಟ್ ಹೋಗಿ ಆಕ್ಷನ್ ಟೇಕನ್ ರಿಪೋರ್ಟು ಕ್ಯಾಬಿನೆಟ್ ಅಪ್ರೂವಲ್ ಆದಮೇಲೆ ಆಕ್ಷನ್ ತೊಗೊಳ್ಳೋ ಬಗ್ಗೆನೂ ಮತ್ತು ಇನ್ವೆಸ್ಟಿಗೇಷನ್ ನಡೀತದೆ. ಆದರೆ ಇಲ್ಲಿ ಯಾವುದೂ ಇಲ್ಲ. ಕುಂಡಾ ಅವ್ರ ರಿಪೋರ್ಟ್ ಬಂತು, ಮಧ್ಯಂತರ ರಿಪೋರ್ಟು, ಪೂರ್ಣ ಪ್ರಮಾಣದ ರಿಪೋರ್ಟು ಬಂದಿಲ್ಲ. ಅದರ ಆದಮೇಲೆ FIR ಆಗ್ತಂದ್ರೆ ರಾಜಕೀಯ ಒಂದು ಹುನ್ನಾರ. ಎಂಎಲ್ಸಿ ಸಿ.ಟಿ. ರವಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡೆ ವಿರುದ್ಧ ಬಿಜೆಪಿ ರಾಜಭವನದ ಮೆಟ್ಟಿಲೇರಿದೆ. ವಿಪಕ್ಷ ನಾಯಕರಾದ ಆರ್. ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಶಾಸಕರಾದ ಜನಾರ್ದನ್ ರೆಡ್ಡಿ, ಸಿ.ಕೆ. ರಾಮಮೂರ್ತಿ, ಎಸ್. ರಘು, ಹಾವೇರಿ ಕ್ಷೇತ್ರದ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ, ಪರಿಷತ್ ಸದಸ್ಯರಾದ ರವಿಕುಮಾರ್, ಕೇಶವ್ ಪ್ರಸಾದ್ ಅವರು ರಾಜಭವನದಲ್ಲಿ ಗವರ್ನರ್ ಭೇಟಿಯಾಗಿ ಸರ್ಕಾರದ ವಿರುದ್ಧ ದೂರು ನೀಡಿದರು. ಈ ವೇಳೆ ಮಾತನಾಡಿದ ಬಸವರಾಜ ಬೊಮ್ಮಾಯಿಯವರು, ಸಿ.ಟಿ. ರವಿಯವರಿಗೆ ವಿಧಾನಸಭೆಯಲ್ಲಿ ಬಂದು ಯಾರು ಧಮಕಿ ಹಾಕಿದ್ರು, ಯಾರು ಹಲ್ಲೆ ಮಾಡೋಕೆ ಪ್ರಯತ್ನ ಮಾಡಿದ್ರು, ಆಮೇಲೆ ಪೊಲೀಸರು ಒಳಗಡೆ ಬಂದು ಹೇಗೆ ಅರೆಸ್ಟ್ ಮಾಡಿದ್ರು, ಯಾರು ಪರ್ಮಿಷನ್ ಕೊಟ್ಟರು, ಹೇಗೆ ಸುತ್ತಾಡಿಸಿದ್ರು, ಹೇಗೆ ಚಿತ್ರಹಿಂಸೆ ಕೊಟ್ಟರು, ಇದರ ಬಗ್ಗೆ ತನಿಖೆಯಾಗಬೇಕು ಎಂದರು. ಏನಾದರೂ ಇಂಕ್ವೈರಿ ಬೇಕಾದ್ರೆ ಮೊದಲು ಸಿ.ಟಿ. ರವಿಗೆ ವಿಧಾನಸಭೆಯಲ್ಲಿ ಬಂದು ಯಾರು ಧಮಕಿ ಹಾಕಿದ್ರು, ಯಾರು ಹಲ್ಲೆ ಮಾಡಕ್ ಪ್ರಯತ್ನ ಮಾಡಿದ್ರು, ಬೆನ್ನತ್ತಿ ಓಡಿಸ್ಕೊಂಡು ಹೋದ್ರು, ಆಮೇಲೆ ಪೊಲೀಸರು ಒಳಗಡೆ ಬಂದು ಹೆಂಗೆ ಅರೆಸ್ಟ್ ಮಾಡಿದ್ರು, ಯಾವ ಪರ್ಮಿಷನ್ ಕೊಟ್ಟರು, ಆಮೇಲೆ ಹೆಂಗೆ ಸುತ್ತಾಡಿಸಿದ್ರು, ಹೆಂಗೆ ಚಿತ್ರಹಿಂಸೆ ಕೊಟ್ಟರು, ಇದ್ರ ಬಗ್ಗೆ ತನಿಖೆ ಆಗಬೇಕು. ಈಗ ರವಿಯವರ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟಲ್ಲಿ ಅವ್ರ ಹೆಸರು ಹೇಳಿದ್ದಾರೆ, ಯಾರು ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ FIR ಅಲ್ಲಿ ಏನಿದೆ, ಅನ್ನೋನ್ ಪರ್ಸನ್ಸ್ ಅಂತ ರಿಜಿಸ್ಟರ್ ಮಾಡಿದ್ದಾರೆ. ಇದರ ಅರ್ಥ ಏನು? ಯಾರನ್ನ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ? ಆದ್ರಿಂದ ಸರ್ಕಾರ ಪೊಲೀಸರು ನಿಷ್ಪಕ್ಷಪಾತವಾದ ತನಿಖೆ ಮಾಡಲು ಸಾಧ್ಯ ಇಲ್ಲ. ಇದು ನ್ಯಾಯಾಂಗ ತನಿಖೆ ಕೊಡಬೇಕು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ?